ತುಮಕೂರು ನಗರದಲ್ಲಿ ಜೋರಾಯಿತು ಜೆಸಿಬಿಗಳ ಘರ್ಜನೆ. ನಗರದಲ್ಲಿ ಇಂದಿನಿಂದ ಫುಟ್ಪಾತ್ ಒತ್ತುವರಿ ತೆರವು. ಪಾಲಿಕೆಯ ದಿಟ್ಟ ಹೆಜ್ಜೆಗೆ ಸಿಡಿದೆದ್ದ ಬೀದಿ ಬದಿ ವ್ಯಾಪಾರಿಗಳು. ಫುಟ್ಪಾತ್ ಒತ್ತುವರಿಯಿಂದಾಗಿ ಆಗ್ತಿರೋ ಅವಾಂತರದಿಂದಾಗಿ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದು, ಬೆಂಗಳೂರಿನಲ್ಲಿ ಕಳೆದ ದಿನಗಳಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗ್ತಿದೆ. ಬೆಂಗಳೂರಿನ ಬಳಿಕ ಇದೀಗ ತುಮಕೂರಿನಲ್ಲೂ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಆರಂಭಿಸಲಾಗಿದೆ. ಫುಟ್ಪಾತ್ಗಳನ್ನ ಒತ್ತುವರಿ ಮಾಡಿಕೊಂಡಿರುವವರಿಗೆ ಪಾಲಿಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡ್ತಾ ಇದೆ. ಹೌದು, ರಾಜಧಾನಿ ಬೆಂಗಳೂರಿಗೆ ಪರ್ಯಾಯವಾಗಿ ತುಮಕೂರು ನಗರ ಬೆಳೀತಾ ಇದೆ. ನಗರದಲ್ಲಿ ದಿನದಿಂದ ದಿನಕ್ಕೆ ವಾಹನ ಸಂಚಾರವು ಹೆಚ್ಚಾಗ್ತಾ ಇದೆ. ಆದರೆ ನಗರದ ಬಹುತೇಕ ರಸ್ತೆಗಳ ಫುಟ್ಪಾತ್ಗಳು ಒತ್ತುವರಿಯಾಗಿದ್ದರಿಂದ ಪಾದಾಚಾರಿಗಳು ರಸ್ತೆಯಲ್ಲಿ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ತುಮಕೂರು ಮಹಾನಗರ ಪಾಲಿಕೆ ಫುಟ್ಪಾತ್ ಒತ್ತುವರಿ ತೆರವಿಗಾಗಿ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದು, ನಗರದಾದ್ಯಂತ ಪೊಲೀಸರ ಸಹಕಾರದೊಂದಿಗೆ ಪಾಲಿಕೆ ಅಧಿಕಾರಿಗಳು ಜೆಸಿಬಿ ಮೂಲಕ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ. ನಗರದ ಬಿಎಚ್ ರಸ್ತೆ, ಶಿರಾಗೇಟ್, ಜೆಸಿ ರೋಡ್, ಎಸ್ಎಸ್ ಪುರಂ ಸೇರಿ ಹಲವು ಕಡೆ ಜೆಸಿಬಿ ಘರ್ಜನೆ ಮಾಡ್ತಾ ಇದೆ. ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಿದ್ದ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿ ಮುಂಗಟ್ಟುಗಳನ್ನ, ಫುಟ್ಪಾತ್ ಮೇಲೆ ನಿರ್ಮಿಸಿದ್ದ ಶೆಡ್ಗಳನ್ನ ತೆರವು ಮಾಡಿ ಪಾದಾಚಾರಿಗಳ ಸಂಚಾರಕ್ಕೆ ದಾರಿ ಮಾಡಿಕೊಡಲಾಯಿತು. ಇನ್ನು ಅದ್ಯಾವಾಗ ಪಾಲಿಕೆ ಅಧಿಕಾರಿಗಳು ಒತ್ತುವರಿ ತೆರವಿಗೆ ಮುಂದಾದ್ರೋ, ಪಾಲಿಕೆ ವಿರುದ್ಧ ವ್ಯಾಪಾರಸ್ಥರು ಸಿಡಿದೆದ್ರು. ತುಮಕೂರು ಪಾಲಿಕೆ ಮುಂದೆ ನೂರಾರು ಮಂದಿ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ವೆಂಡರ್ ಝೋನ್ ಅನ್ನ ನಿರ್ಮಾಣ ಮಾಡಿದೆ. ಆದ್ರೆ ಆ ವೆಂಡರ್ ಝೋನ್ನಲ್ಲಿ ವ್ಯಾಪಾರಿಗಳಿಗೆ ಬೇಕಾದ ಮೂಲಭೂತ ಸೌಕರ್ಯವನ್ನ ಪಾಲಿಕೆ ಒದಗಿಸಿಲ್ಲ. ಕೂಡಲೇ ವೆಂಡರ್ ಝೋನ್ನಲ್ಲಿ ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ರು. 2014 ನಮ್ಗೆ ಏನಾಗಿದೆ, ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿತ್ತು. ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ನಮ್ಮ ಜನ ನೆನೆಯಬಾರ್ದು, ಒಣಗಬಾರ್ದು. ಮತ್ತು ಬೇರೆ ರೀತಿಯಾದಂಥ ಒಂದು ಈ ಹಾವು, ಚೇಳು ಅಂಥದ್ದು ಇಂಥದ್ದು ಕಡಿದು ಎಷ್ಟೋ ಜನ ಇವತ್ತು ಸಾವನ್ನಪ್ಪಿದ್ದಾರೆ. ಆ ಉದ್ದೇಶ ಇಟ್ಕೊಂಡು ನಾವು ಮಹಾನಗರ ಪಾಲಿಕೆಗೆ ಸುಮಾರು 2014ರಿಂದನೂ ನಮ್ಮ ಆಕ್ಟಲ್ಲಿ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಏನಿತ್ತು, ಅದನ್ನು ನಾವು ಹೋರಾಟ ಮಾಡ್ಕೊಂಬರ್ತಾ ಇದ್ವಿ. ನಾನು ಈಗ ಪಟ್ಟಣ ವ್ಯಾಪಾರ ಸಮಿತಿ ಸದಸ್ಯನಾಗಿದ್ದೀನಿ. ಇವಾಗ ನಮಗೆ ನ್ಯಾಯ ಸಿಕ್ಕಿದೆ, 100% ನ್ಯಾಯ ಸಿಕ್ಕಿದೆ. ನಮಗೆ ಏನು ವೆಂಡಿಂಗ್ ಝೋನ್ ಮಾಡಿದ್ದಾರೆ, ಇದರಲ್ಲಿ ಮಳೆ ಇರಿಚಲು ಹೊಡೆದಂಗೆ ಮತ್ತು ಯಾವುದೇ ರೀತಿಯಾದಂಥ ಒಂದು ಘಟನೆಗಳು ನಡೆದಂಗೆ ನಮಗೆ ಒಂದು ಸೇಫ್ಟಿ ಮಾಡಿಕೊಡ್ಬೇಕಿಲ್ಲಿ. ಗೇಟ್ಗಳು ಮಾಡೋದಾಗಿರ್ಬೋದು, ಮತ್ತು ಒಂದು RO ಪಾಯಿಂಟ್, ಶುದ್ಧವಾದ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು, ಶೌಚಾಲಯ ಆಗ್ಬೋದು, ಮತ್ತು ನಮಗೆ ಒಂದು ಸ್ಟೋರು, CC ಕ್ಯಾಮ್ರಾಗಳು ಮುಂತಾದ ಇತ್ಯಾದಿ ಮೂಲಭೂತ ಸೌಕರ್ಯ ಕೊಟ್ಟರೆ ನಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಇಲ್ಲಿ ವ್ಯವಸ್ಥಿತವಾಗಿ ಮಹಾನಗರ ಪಾಲಿಕೆಯಿಂದ ನಮಗೆ ಸೇಫ್ಟಿ ಮಾಡಿಕೊಟ್ರೆ ನಮಗೆ ಯಾರು ಇಲ್ಲಿ ಈ ಭಾಗದಲ್ಲಿ ಜೆಸಿ ರಸ್ತೆಯಲ್ಲಿ, ಮಂಡಿಪೇಟೆನಲ್ಲಿ, ಚಿಕ್ಕಪೇಟೆನಲ್ಲಿ ಯಾರು ಇದ್ದಾರೆ, ಮೂಲತಃವಾಗಿ ಈಗ 2014ರಲ್ಲಿ ಗುರುತಿನ ಚೀಟಿ ಪ್ರಮಾಣ ಪತ್ರ ತೊಗೊಂಡಿದ್ದಾರೆ, ಮೊದಲನೇ ಆದ್ಯತೆ ಕೊಡಬೇಕು. ಹೊಸದಾಗಿ ಬಂದಿರತಕ್ಕಂಥವ್ರಿಗೆ ಬೇರೆ ಸೌಕರ್ಯಗಳನ್ನ ಕೊಡೋಣ. ನಮ್ಮ ಮಹಾನಗರ ಪಾಲಿಕೆ ಕಮಿಷನರು ನಿಮಗೇನೇ ಆದ್ರೂ ನಾನು ಬೆಂಬಲವಾಗಿ ನಿಂತುಕೊಂಡು ನಿಮಗೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ ತುಮಕೂರು ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘನ ಸತತವಾಗಿ ಪ್ರಯತ್ನದಿಂದ ಇವತ್ತು ನಮಗೆ ಫಲ ಸಿಕ್ಕಿದೆ. ನಮ್ಮೆಲ್ಲ ಫಲಾನುಭವಿಗಳಿಗೂ ಅನುಕೂಲ ಆಗಬೇಕು. ಅನುಕೂಲ ಆಗೋವರೆಗೂ ನಾವು ಯಾವುದೇ ರೀತಿಯಾದಂಥ ಹೋರಾಟ ನಿಲ್ಲಿಸಲ್ಲ. ಮುಂಚೆ ಮೆಂಡಿಪೇಟೆಯಲ್ಲಿ ಅಲ್ಲಿ ಫುಟ್ಪಾತಲ್ಲಿ ಇಕ್ಕಿದ್ದೀವಿ ಅಂದರು, ಎತ್ಸಿದ್ರು. ನಾವು ಎತ್ಕೊಂಡು ಇಲ್ಲಿ ನಮಗೆ ಜಾಗ ಅಲಾಟ್ ಮಾಡಿದ್ದಾರೆ. ನಾವು ಅಲ್ಲಿ ಇದ್ದೀವಿ. ಒಟ್ನಾಗ ಮಳೆ ಎಲ್ಲ ಮಳೆ ಸಿಡಿದಂಗೆ ಎಲ್ಲ ಅನುಕೂಲ ಮಾಡಿಕೊಡ್ತೀನಿ ಅಂತ ಮೇಡಮ್ ಅವ್ರು ಹೇಳಿದ್ದಾರೆ. ಬಟ್ ಏನು ಗೊತ್ತಾ, ಒಬ್ಬರು ಬಂದರೆ ಸರೋಗಲ್ಲ. ಎಲ್ಲ ಬೀದಿ ಫುಟ್ಪಾತ್ ವ್ಯಾಪಾರಿಗಳು ಇಲ್ಲಿ ಬಂದು ವ್ಯಾಪಾರ ಮಾಡಿದ್ರೆ ಇದು ಇನ್ನೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಎಲ್ಲರಿಗೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಮಾಡ್ಬೋದು. ನಮಗೂ ನಂಬಿಕೆ ಐತೆ. ಈಗ ಅವ್ರು ಹೇಳಿದ್ರು, ದೇವ್ರ ನಂಬಿ ಸರ್ಕಾರ ನಂಬಿ ಅಂದರು. ಎರಡೂ ನಂಬಿ ನಾವು ಇಲ್ಲಿ ಕೂತ್ಕೊಂತಿದ್ದೀವಿ. ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಮಾಡಿಕೊಡ್ಲಿ ಸರ್, ನಮಗೂ ಖುಷಿನೇ. ನಮಗೂ ಇಲ್ಲೇ ಸಾಕಾಗ್ಬಿಟ್ಟೈತೆ. ಸುಮಾರು ನಮ್ಮ ಅಪ್ಪವರಿಂದ 40 ವರ್ಷದ ಕಾಲದಿಂದ ಬಂದಾಗ ಬೈದಿಂದ ಎತ್ಕೊಳ್ಳೋದು, ತಿರ್ಗಾ 2 ದಿವಸಕ್ಕೆ ಅಲ್ಲೇ ಇಡೋದು, ಹಂಗಾಗಿದೆ. ಈಗ ಒಂದು ನಮ್ಮ ಜಾಗ ಅಂತ ಮಾಡಿಕೊಟ್ಟಿದ್ದಾರೆ, ಖುಷಿ ಆಗುತ್ತೆ, ಮಾಡ್ಕೊಂಡು ಹೋಗ್ತೀವಿ ಸರ್. ಇಷ್ಟಿಷ್ಟೇ 6 ಅಡಿ ಅಂತ ಹೇಳಿದ್ದಾರೆ ಸರ್, 6 ಅಡಿ ಅಂತ ಹೇಳಿದ್ದಾರೆ.
ಪರವಾಗಿಲ್ಲ, ಒಂದೇ ಮಂಕ್ರಿ ಇಟ್ಕೊಂಡು ವ್ಯಾಪಾರ ಮಾಡ್ರು ಕೊಟ್ರು ನಾವು ಒಬ್ರು ಕೂತ್ಕೊಳಕ್ಕೆ ಜಾಗ ಕೊಟ್ರು ಮಾಡ್ಕೊಂಡು ಹೋಗ್ತೀವಿ. ಏನೋ ಇರೋದ್ರಾಗ ಎಲ್ಲರೂ ತೆರವು ಮಾಡಿಸಿ ಅಂತ ನಿಮ್ಮ ಒತ್ತಾಯ. ಏನು ಗೊತ್ತಾ, ಎಲ್ಲರೂ ಅನುಸರಿಸ್ಕೊಂಡು ನಾವು ವ್ಯಾಪಾರಿಗಳು ಅನುಸರಿಸ್ಕೊಂಡು ಮಾಡ್ಕೊಂಡು ಹೋದರೆ ಎಲ್ಲ ಚೆನ್ನಾಗಿರುತ್ತೆ. ನಾವು ಗೌರ್ಮೆಂಟ್ನೇನು ದೂರ್ತಾ ಇಲ್ಲ ಸರ್, ಗೌರ್ಮೆಂಟ್ನೇನು ದೂರ್ತಾ ಇಲ್ಲ. ಅವಾಗ ನಾವು ಅಲ್ಲಿ ಸಿಟಿನೂ ಕ್ಲೀನ್ ಇರುತ್ತೆ. ನಮ್ಗೆ ಅಲ್ಲಿ ಬಂದಾಗ ಅಧಿಕಾರಿಗಳು ಬರಲಿಲ್ಲ ಕೇಳಲಿಲ್ಲ ಅನ್ನೋದೊಂದಿತ್ತು ಅಷ್ಟೇ. ಈಗೆಲ್ಲ ಮಾಡ್ಕೊಡ್ತೀನಿ ಅಂದರೆ ಆ ನಂಬಿಕೆ ಮೇಲಿಂದ ನಾವು ಇಲ್ಲಿಗೆ ಬಂದಿದ್ದೀವಿ, ಮಾಡ್ಕೊಂಡು ಹೋಗ್ತೀವಿ. ಅವ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ, ನಮಗೂ ಅವ್ರು ಸಪೋರ್ಟ್ ಮಾಡಲಿ. ಒಟ್ನಲ್ಲಿ ಪಾದಾಚಾರಿಗಳ ಸುಗಮ ಸಂಚಾರಕ್ಕೆ ಫುಟ್ಪಾತ್ ಒತ್ತುವರಿ ತೆರವಿಗೆ ಜೆಸಿಬಿ ಸದ್ದು ಜೋರಾಗಿದ್ರೆ, ಇತ್ತ ಪಾಲಿಕೆಯ ಕ್ರಮಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಸಿಡಿದಿದ್ದಾರೆ. ಫುಟ್ಪಾತ್ ಒತ್ತುವರಿ ವಿಚಾರವಾಗಿ ಪಾಲಿಕೆ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ನಡುವೆ ಸಮರ ಶುರುವಾಗಿದ್ದು, ಯಾವುದನ್ನು ಲೆಕ್ಕಿಸದೆ ಒತ್ತುವರಿ ತೆರವು ಮುಂದುವರಿಯುತ್ತಾ ಅಥವಾ ಪಾಲಿಕೆ ವಿರುದ್ಧ ಮತ್ತಷ್ಟು ವ್ಯಾಪಾರಿಗಳು ಸಿಡಿದೇಳುತ್ತಾರಾ? ಇವರ ಸಂಘರ್ಷ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.